ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನು ಸಿಂಪಲ್ ಒಂದು ಟ್ರಿಕ್ ಇದು. ಓಕೆ, ಒಂದು ಸಿಂಬಲ್ ಅಂತಾನೆ ಹೇಳ್ಬೋದು ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ. ಅದು ಯಾವ ಸಿಂಬಲ್, ಏನಕ್ಕೆ ನಾವು ಇದನ್ನ ಬಳಸಬೇಕು ಅಂದ್ರೆ, ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ನಾನು ಫೋನಲ್ಲಿ ಯಾವ ರೀತಿ ವಾಲ್ಪೇಪರ್ಸ್ನ ಹಾಕ್ಕೊಂಡ್ರೆ ನೀವು ಮನಿನ ಅಟ್ರಾಕ್ಟ್ ಮಾಡ್ತೀರಾ, ನಾವು ಮನಿನ ಹೆಚ್ಚಾಗಿ ಪಡೆಯೋಕ್ಕೆ ಅವಕಾಶ ಹೊಂದ್ಕೊಂತೀವಿ. ಅದು ಏನು ಅಂದರೆ ಫೇವ್ರೇಟ್ ಗಾಡ್ ಆಗಿರ್ಬೋದು, ಲೋಟಸ್ಸು, ಯೂನಿವರ್ಸ್ ಸಿಂಬಲ್ಲು, ಅಥವಾ ಮನಿ, ಮತ್ತು ಶ್ರೀಚಕ್ರ, ಲಕ್ಷ್ಮಿ, ವೆಂಕಟೇಶ್ವರ ಇಂಥದನ್ನೆಲ್ಲ ಹೇಳಿದ್ದೀನಲ್ಲ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ. ಸೊ ಅದು ಹಾಗೆ ಇರಬೇಕು, ವಾಲ್ಪೇಪರ್ಗೆ ಅದೇ ಇರಲಿ, ಲಾಕ್ ಸ್ಕ್ರೀನ್ಗೂ ಬೇಕಿದ್ರೆ ಅದೇ ಫೋಟೋವನ್ನು ಬೇಕಿದ್ರೂ ನೀವು ಹಾಕ್ಕೋಬೋದು. ಜೊತೆಗೆ ನೀವಿಲ್ಲಿ ಫೋನ್ನ ಅನ್ಲಾಕ್ ಮಾಡ್ತೀವಲ್ಲ, ಸೊ ವಿಡಿಯೋ ಲೆಂತಿ ಮಾಡೋದು ಬೇಡ, ಬೇಗ ಹೇಳ್ತೀನಿ. ಯಾಕಂದರೆ ಸುಮಾರು ವಿಷಯಗಳ ಬಗ್ಗೆ ಕೇಳ್ತಾನೆ ಇದ್ದಾರೆ ವ್ಯೂವರ್ಸ್. ನಾನು ಅದು ಎಲ್ಲ ವಿಡಿಯೋಸ್ ನಿಮ್ಮ ಮುಂದೆ ತರ್ತೀನಿ, ಒಂದೊಂದಕ್ಕೂ ನಾನು ಆನ್ಸರ್ ಕೊಡ್ತೀನಿ. ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ, ಇದೇ ರೀತಿ ನೀವು ಕಾಮೆಂಟ್ ಮಾಡ್ತಾ ಇರಿ. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದು ಡಿಸ್ಕಸ್ ಮಾಡಿ. ಈಗ ಇಲ್ಲಿ ಹೇಳಬೇಕಾಗಿರೋ ಇನ್ನೊಂದು ಪಾಯಿಂಟ್ ಏನಂದ್ರೆ, ಪ್ರತಿಯೊಂದು ವಿಡಿಯೋನು ಒಂದ್ಸಲಿ ನೀವು ನೋಡ್ರಿ. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಅದನ್ನ ಕಾಮೆಂಟ್ ರೂಪದಲ್ಲಿ ಹಾಕಿ. ಯಾಕಂದ್ರೆ ನಾನು ಸುಮಾರು ಒಂದು ಸಮಸ್ಯೆಗಳ ಬಗ್ಗೆ ವಿಡಿಯೋಗಳು ಮಾಡಿದ್ದೀನಿ, ಮತ್ತೆ ಅದೇ ಒಂದು ಸಮಸ್ಯೆ ಬಗ್ಗೆ ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಅವರು ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲ ವಿಡಿಯೋಗಳನ್ನು ಒಂದ್ಸಲಿ ನೋಡ್ರಿ. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಆ ಒಂದು ಕ್ವಶನ್ಗೆ ರೀಚ್ ಆಗಿರೋ ಒಂದು ವಿಡಿಯೋ ನಿಮಗೆ ರೀಚ್ ಆಗಿಲ್ಲ ಅಂದ್ರೆ ಮತ್ತೆ ಕಾಮೆಂಟ್ ಮಾಡಿ. ಸ್ಪೆಷಲ್ ಆಗಿ ನಿಮಗೆ ಅದಕ್ಕೋಸ್ಕರನೇ ನಾನು ಟಾಪಿಕ್ ತರ್ತೀನಿ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಅದೇ ಒಂದು ಸಮಸ್ಯೆಯಿಂದ ಸುಮಾರು ಜನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಅದೂ ಒಂದು ಇಶ್ಯೂನೇ. ಸೊ ಹಾಗಾಗಿ ಕಾಮೆಂಟ್ ಏನೇ ಇದ್ರೂ ತಿಳಿಸಿ ನೀವು. ಆದರೆ ವಿಡಿಯೋಸ್ ಎಲ್ಲ ನೋಡಿ ಒಂದ್ಸಲ. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅನ್ಕೊಳ್ಳಿ, ಆ ಒಂದು ವಿಡಿಯೋನ ಫಾಲೋ ಮಾಡಿ. ಸಿಗದೇ ಇದ್ರೆ ಮಾತ್ರ ನೀವು ಆ ಒಂದು ಸಮಸ್ಯೆ ಏನು ಅನ್ನೋದು ನನಗೆ ಕಾಮೆಂಟ್ ಮಾಡಿ. ಓಕೆ, ಈಗ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ. ಸೊ ಈಗ ನೋಡಿ ಹೇಳಲೇ ಬಿಡ್ತೀನಿ. ಫೋನ್ ಅನ್ಲಾಕ್ ಯಾವ ರೀತಿ ಇಟ್ಕೊಂಡಿರ್ಬೇಕು ಅಂದ್ರೆ, ಅನ್ಲಾಕ್ ಮಾಡೋ ಪ್ಯಾಟ್ರನ್ ಬರುತ್ತಿಲ್ಲ ಇಲ್ಲಿ. ಈ ರೀತಿ ಡಾಟ್ಸ್ ಅಂತೂ ನೀವು ನೋಡಿರ್ತೀರ ಫೋನಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ಡಾಟ್ಸ್ ನೋಡಿ, ಈ ರೀತಿ ಡಾಟ್ಸ್ ನೋಡಿರ್ತೀವಲ್ಲ. ಸೊ ಫೋನ್ ಲಾಕ್ ಪ್ಯಾಟ್ರನ್ ಈ ರೀತಿ ತಂಬ ಕೊಡ್ತಾರೆ ಕೆಲವರು. ಅದು ನಿಮ್ಮ ಒಂದು ಸೇಫ್ಟಿಗೋಸ್ಕರ. ಓಕೆ, ಅದು ನಾನು ಅವಾಯ್ಡ್ ಮಾಡೋದಿಲ್ಲ. ಕೆಲವೊಂದು ಆ್ಯಪ್ಸ್ಗೆ ತಂಬು ಇಟ್ಕೊಳ್ಬೇಕು ಅಂದ್ರೆ, ಅದು ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದು ಅಂಥದಕ್ಕೆಲ್ಲ ನೀವು ತಂಬು ಇಟ್ಕೋಬಹುದು. ಬಟ್ ಫಸ್ಟ್ ಆಫ್ ಆಲ್ ಫೋನ್ ನಾವು ಓಪನ್ ಮಾಡ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಅದಕ್ಕೂ ತಂಬು ಕೊಟ್ಬಿಡ್ತಾರೆ ಕೆಲವರು. ತಂಬು ಕೊಡೋದಕ್ಕಿಂತ ಬದಲು ನೀವು ಈ ಒಂದು ಪ್ಯಾಟ್ರನ್ ಡೈಲಿ ಬರೀತಾ ಇದ್ರೆ ತಂಬು ಕೊಟ್ಕೊಳ್ಳಿ. ಆದರೆ ಕನಿಷ್ಠ ಪರ್ ಡೇಗೆ ನಾವು ಎಷ್ಟೋ ಸಲ ಫೋನ್ನ ಆಪ್ರೇಟ್ ಮಾಡ್ತಾ ಇರ್ತೀವಿ. ಪರ್ ಡೇಗೆ 11 ಟೈಮ್ಸ್ ಆದರೂ ನೀವು ಈ ಒಂದು ಪ್ಯಾಟ್ರನ್ನ ನೀವು ಓಪನ್ ಮಾಡೋದ್ರಿಂದ ನಿಮ್ಮ ಒಂದು ವೆಲ್ತ್ ಬಾಗಿಲನ್ನು ನೀವು ಓಪನ್ ಮಾಡ್ತೀರಾ. ಅದಕ್ಕೆ ಬೇಕಾಗಿರೋ ಒಂದು ಸ್ಟೆಪ್ಸ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಸ್ಟೆಪ್ ಸಿಂಬಲ್ನ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಒಂದೊಂದು ಸ್ಟೆಪ್ಪು ಮೇಲೆ ಬರ್ತಾ ಇರುತ್ತೆ. ಇನ್ನೂ ಒಂದ್ಸಲಿ ನೋಡ್ಕೊಳ್ಳಿ, ಅದಕ್ಕೆ ಬರೆದು ಇಟ್ಟಿದ್ದೀನಿ. ಈಗ ನಿಮ್ಮ ಮುಂದೆನೂ ಬರಿತೀನಿ ನೋಡ್ರಿ. ಈಗ ಈ ರೀತಿ ಇರುತ್ತೆ ಪ್ಯಾಟ್ರನ್, ಈ ರೀತಿ ಬರಬೇಕು ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಏನಾದ್ರೆ ಡೌನ್ ಇದೆಯಾ ನಿಮಗೆ? ಇಲ್ವಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕಾಣಿಸ್ತಿದೆ ಅನ್ಸುತ್ತೆ. ನಾನು ಬರೆದಿದ್ದು ನೋಡಿದ್ರ ಈ ರೀತಿ ಬರಬೇಕು. ಇಲ್ಲಿ ತೋರಿಸ್ಲೋದಕ್ಕೆ ನಾನು ಗ್ರೀನ್ ಪೆನ್ ಎತ್ಕೊಂಡಿದ್ದೀನಿ. ಫೋನಲ್ಲಿ ನೀವು ನಿಮ್ಮ ಕೈ ಸಪೋರ್ಟಿಂದಾನೇ ನೀವು ಆಪ್ರೇಟ್ ಮಾಡ್ತೀರಲ್ವ, ಹಾಗಾಗಿ ಮತ್ತೆ ಗ್ರೀನ್ ಪೆನ್ನಲ್ಲಿ ಆಪ್ರೇಟ್ ಮಾಡಬೇಕೇನೋ ಅಂತ ಅನ್ಕೋಬಾರ್ದು. ಇಲ್ಲಿ ನೋಡಿ ಈ ರೀತಿ ಡಾಟ್ಸ್ ಇರುತ್ತಲ್ವ, ಗ್ರೀನ್ ಪೆನ್ನಲ್ಲಿ ಈ ರೀತಿ ಬರೀರಿ. ಇದನ್ನ ನೀವು ಯಾವ ರೀತಿ ನೀವು ಚೆಕ್ ಮಾಡಿದ್ರು ವೆಲ್ತ್ ಸಿಂಬಲೇ, ಇದು ಮನಿ ಸಿಂಬಲೇ ಆಗಿದೆ. ಈ ರೀತಿ ನೋಡಿ W ಬರುತ್ತೆ, ವೆಲ್ತ್ ಸಿಂಬಲ್ ಆಗಿದೆ. ಸೊ ವೆಲ್ತ್ ಅನ್ನೋದು ಸ್ಟಾರ್ಟ್ ಆಗೋದು W ಇಂದ. ಸೊ ನೀವು ಉಲ್ಟಾ ಮಾಡಿ ನೋಡಿದ್ರು M ಬರುತ್ತೆ, ಮನಿ. ನಮಗೆ ಬೇಕಾಗಿರೋದು ಮನಿ. ಸೊ ಹಾಗಾಗಿ ಮನಿನ ಇವೆಲ್ಲ ವರ್ಕ್ ಆಗುತ್ತಾ ಅಂದ್ರೆ ಕಂಪಲ್ಸರಿ ವರ್ಕ್ ಆಗುತ್ತೆ. ಈ ರೀತಿ ಇಟ್ಕೊಳ್ಳಿ. ಹಾಗಂತ ಎಲ್ಲರದು ಒಂದೇ ಲಾಕ್ ಇರುತ್ತೆ ಅಂತ ಈಸಿಯಾಗಿ ಬೇರೆಯವ್ರ ಫೋನ್ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಮನಿನ ಅಟ್ರಾಕ್ಟ್ ಮಾಡೋ ವಿಧಾನ ಮಾತ್ರ ಹೇಳ್ತಿದ್ದೀನಿ, ತಪ್ಪು ತಿಳ್ಕೊಬೇಡಿ. ಓಕೆ, ಯಾವಾಗಲೂ ಸೀರಿಯಸ್ ಆಗಿರೋದೇ ಆಗೋದಿಲ್ಲ, ಸಮ್ಟೈಮ್ಸ್ ಕಿಡಿಂಗ್ ಬೇಕಾಗುತ್ತೆ. ಸೊ ಹಾಗಂತ ಹೇಳಿದೆ ಅಷ್ಟೇ. ಬಟ್ ಇದು ಸೀರಿಯಸ್ ಆಗಿ ವರ್ಕ್ ಆಗುತ್ತೆ. ನನ್ನ ಕಾನ್ಸೆಪ್ಟ್ ಸೀರಿಯಸ್ ಇದೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಒಂದು ವಿಷಯದಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತೆ ಇಲ್ಲಿ ಮೇಡಮ್ ಕಾಮಿಡಿ ಮಾಡ್ತಿದ್ದಾರೆ, ಇದು ವರ್ಕ್ ಆಗುತ್ತೋ ಇಲ್ಲೋ ಅನ್ಕೋಬೇಡಿ. ಈ ಥರ ಸಿಂಬಲ್, ಈ ಥರ ಸ್ಟೆಪ್ಸ್ ಅಷ್ಟೇ ಈ ರೀತಿ ಇಟ್ಕೋಬೇಕು. ಓಕೆ, ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕೆ ಅನ್ಲಾಕ್ ಮಾಡಿದ್ಮೇಲೆ ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಆಗುತ್ತೆ. ಹಾಗಾಗಿ ನಾನು ಸ್ಕ್ರೀನ್ ರೆಕಾರ್ಡಿಂದ ತೋರಿಸ್ಲಿಲ್ಲ, ಇಲ್ಲಾಂದರೆ
ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಿದ್ದೆ ಫೋನು ಒಂದು ಅನ್ಲಾಕ್ದು. ನನಗೆ ಇದೇ ಬೆಸ್ಟ್ ಅನಿಸ್ತು. ಈ ಥರ ನಿಮಗೆ ಬರೆದು ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಡಾಟ್ಸ್ ಅಂತೂ ಎಲ್ಲರ ಫೋನಲ್ಲಿ ಕಾಮನ್ ಆಗಿರುತ್ತೆ. ಸೊ ಅದರಿಂದ ನೀವು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದು ತೋರಿಸಿದ್ದೀನಿ. ಓಕೆ, ಇದರಲ್ಲಿ ಏನಾರೇ ಡೌಟ್ ಇದ್ದರೆ ಮತ್ತೆ ನೀವು ಕಾಮೆಂಟ್ ಮಾಡ್ಬೋದು, ಅಥವಾ ಇದು ಕಾಮೆಂಟ್ ಮಾಡಿದ್ರು ನಾನು ಮತ್ತೆ ಇದ್ರ ಬಗ್ಗೆ ಇಷ್ಟೇ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿ ಒಂದು ಫೋಟೋನು ಕೊಟ್ಟಿರ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂಡು ಯಾವ ರೀತಿ ಅದನ್ನು ಆಪ್ರೇಟ್ ಮಾಡಬೇಕು ಅನ್ನೋದು, ಯಾವ ರೀತಿ ಆ ಒಂದು ಪ್ಯಾಟ್ರನ್ ನೀವು ಬರೀಬೇಕು ಅನ್ನೋದು ನೋಡ್ಕೊಳ್ಳಿ. ಓಕೆ, ನನಗೆ ಅವಕಾಶ ಇದ್ದರೆ ಇನ್ನೊಂದ್ಸಲಿ ಫೋನ್ ರೆಕಾರ್ಡ್ ಮಾಡಿ, ಅಂದರೆ ಫೋನ್ ರೆಕಾರ್ಡ್ ಮಾಡಿಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ. ಅದು ಲೇಟರ್ ಆನ್. ಈಗ ಟ್ರೈ ಮಾಡಿ, ನಿಮಗೆ ಡೌಟ್ ಇದ್ದರೆ ಮಾತ್ರ ಅದನ್ನು ನಾನು ಟ್ರೈ ಮಾಡ್ತೀನಿ. ಇನ್ನು ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಸುಮಾರು ಡೌಟ್ಸ್ ಬರ್ತಾನೆ ಇದೆ, ಸುಮಾರು ಸಮಸ್ಯೆಗಳು ಚರ್ಚೆನೇ ಮಾಡ್ತಾನೇ ಇದ್ದಾರೆ. ಸೊ ಅಂಥದಕ್ಕೆ ಸಂಬಂಧಪಟ್ಟಿದ್ದು ವಿಡಿಯೋಗಳೆಲ್ಲ ನಾನು ಮಾಡ್ತೀನಿ. ಇನ್ನು ನಿಮ್ಮ ಯಾವುದೇ ಒಂದು ಸಮಸ್ಯೆಗಾಗಲಿ ನನ್ನ ಕಡೆಯಿಂದ ರಿಪ್ಲೈ ಇರುತ್ತೆ. ಸ್ವಲ್ಪ ತಡೆ ಆಗ್ಬೋದು ರಿಪ್ಲೈ ಕೊಡೋದು ಕಾಮೆಂಟ್ಸ್ಗೆ, ಹಾಗಂತ ವೆಯ್ಟ್ ಮಾಡಿ. ನೀವು 1-2 ಡೇಸ್ ಬಿಟ್ಟು ನಾನು ರಿಪ್ಲೈ ಕೊಟ್ಟಿದ್ದೀನಿ ಕೆಲವರಿಗೆ, ಯಾಕಂದರೆ ಅವರ ಸಮಸ್ಯೆಗೆ ಪಕ್ಕಾ ಒಂದು ಪರಿಹಾರ ಸಿಗಬೇಕು. ನಮ್ಮನ್ನು ನಂಬಿ ನಮಗೆ ಕಾಮೆಂಟ್ ಮಾಡಿರ್ತಾರಲ್ವ, ಸೊ ಹಾಗಾಗಿ ನಾನು ರಿಪ್ಲೈ ಕೊಡ್ತೀನಿ. 1 or 2 ಡೇಸ್ ತಗೊಳುತ್ತೆ. ಓಕೆ, ಈಗ ಮನಿನ ಅಟ್ರಾಕ್ಟ್ ಮಾಡೋ ಪ್ಯಾಟ್ರನ್ ಮಿಸ್ ಮಾಡಿಕೊಂಡೆ ಇದೇ ರೀತಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಈ ವಿಡಿಯೋನ ಬೇರೆ ಜನಕ್ಕೂ, ಅಂದರೆ ಇನ್ನೂ ಒಂದು 4 ಜನಕ್ಕೂ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಯೂಸ್ ಆಗುತ್ತೆ. ಚಿಕ್ಕ ಟ್ರಿಕ್ ಇದು ಅಷ್ಟೇ. ಇದನ್ನು ಫಾಲೋ ಮಾಡೋದ್ರಿಂದ ಕೂಡ ಅವ್ರಿಗೆ ಮನಿ ಬರಲಿಕ್ಕೆ ಅವಕಾಶ ಇದೆ.